ರಾಕ್ಷಸ ಗಂಧರ್ವರು ಅಂತ ಒಂದು ಟಾಸ್ಕ್ ಬರುತ್ತೆ. ಪ್ರಾಬಬ್ಲಿ ಇಷ್ಟು ಸೀಸನ್ಗಳಲ್ಲಿ ಅಂಡ್ ಬೇರೆ ಸೀಸನ್ ಬೇಡ, ನಿಮ್ಮ ಸೀಸನಲ್ಲೇ ಇಷ್ಟೊಂದು ವೈಲೆನ್ಸ್ ಆದಂಥದ್ದು ಆ ವಾರದಲ್ಲಿ ನಿಮಗೊಂದು ಎಕ್ಸ್ಟ್ರಾ ಪವರ್ ಅಲ್ಲ, ಡಬಲ್ ಪವರ್ ಇರುತ್ತೆ. ಸೊ ಎಲ್ಲೋ ಒಂದ್ ಕಡೆ ಮಾತಾಡೋ ಕಡೆ ಮಾತಾಡ್ದಲೆ ಅಥವಾ ಸೈಲೆಂಟ್ ಆಗ್ಬಿಟ್ಟು ನೀವು ಸಿಕ್ಕಾಕೊಂಡ್ರಿ ಅಂತ ಅನ್ಸುತ್ತಾ? ನೋಡಿ, ನಾನು ಲೈಫಲ್ಲಿ ಎಲ್ಲೂ ಲೀಡರ್ಶಿಪ್ ರೋಲಲ್ಲಿ ಇರಲಿಲ್ಲ. ಅಂದರೆ ನಾನು ಎಲ್ಲೂ ಇರಲಿಲ್ಲ. ನನಗೆಲ್ಲೂ ಅಂದರೆ ನಾನೊಂದು ಗಲ್ಲಿ ಕ್ರಿಕೆಟ್ ಟೀಮಲ್ಲೂ ಕ್ಯಾಪ್ಟನ್ ಆದವನಲ್ಲ. ನಾನು ಚಿಕ್ಕ ಹುಡುಗರ ಜೊತೆ ಬ್ಯಾಸ್ಕೆಟ್ಬಾಲ್ ಆಡೋತ್ತಿಗೂ ಯಾರೂ ನಾನು ಕ್ಯಾಪ್ಟನ್ ಮಾಡಿರಲಿಲ್ಲ. ಆಮೇಲೆ ಯಾವತ್ತೂ ಪವರ್ನ ಹ್ಯಾಂಡಲ್ ಮಾಡದೇ ಇರೋನು ನಾನು. ಹೋದ ತಕ್ಷಣ ಬಿಗ್ ಬಾಸ್ ಮನೇಲಿ ಕ್ಯಾಪ್ಟನ್ ಆಗ್ತೀನಿ. ಅಲ್ಲೆಲ್ಲ ನನಗಿಂತ ಸೀನಿಯರ್ಸು ನಾನು ಈಗ ಇಂಡಸ್ಟ್ರಿಯಲ್ಲಿ ಕಂಡುಬಿಡ್ತಾ ಇರೋನು, ಆಯಿತಾ. ನಾನು 9 ತಿಂಗಳು ಟೆಲಿವಿಷನ್ ಮಾಡಿದ್ದೀನಿ, ಅದಾದಮೇಲೆ ಡೈರೆಕ್ಟ್ ಬಿಗ್ ಬಾಸ್ ಅದು. ಸೊ ಅಲ್ಲೋಗಿ ಕ್ಯಾಪ್ಟನ್ ಆಗ್ತೀನಿ, ಫಸ್ಟ್ ಟೈಮ್ ಲೀಡರ್ಶಿಪ್ ಬರುತ್ತೆ. ಸೊ ನನ್ನ ಶಕ್ತಿ ಏನಿತ್ತೋ ಫಸ್ಟ್ ವಾರ ಕ್ಯಾಪ್ಟನ್ಶಿಪ್ ಹ್ಯಾಂಡಲ್ ಮಾಡಿದೆ. ಆಮೇಲೆ ಅವಾಗ ಫಸ್ಟ್ ವಾರ ತುಂಬ ಕಷ್ಟ ಆಯಿತು, ಬಿಕಾಸ್ ಅಲ್ಲಿ ಸಮರ್ಥರು ಅಸಮರ್ಥರು ಅವ್ರ ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಇದೆಲ್ಲ ನೋಡ್ಕೊಬೇಕಾಯಿತು. ಅದನ್ನೊಂದು ರೇಂಜಿಗೆ ಹ್ಯಾಂಡಲ್ ಮಾಡಿದೆ. ಸೆಕೆಂಡ್ ಟೈಮ್ ಏನಾಯಿತು ಅಂದರೆ ದ್ವಿಪಟ್ಟು ಅಧಿಕಾರ ಅಂತ ಕೊಟ್ಟರು. ನಾನು ತುಂಬ ಕಷ್ಟಪಟ್ಟು ಕ್ಯಾಪ್ಟನ್ಸಿ ಹೊಡೆದಿದ್ದು. ಅವರ ಎಲ್ಲರೂ ಕ್ಯಾಪ್ಟನ್ಸಿ ರನ್ನಲ್ಲಿದ್ದರು, ಒಬ್ಬೊಬ್ಬರೇ ಹೋಗಿ ನಾನಿದ್ದಿದ್ದು. ಬಟ್ ಆ ರೇಂಜಿನ ಪವರ್ ಇಷ್ಟು ಸೀಸನಲ್ಲಿ ಯಾರಿಗೂ ಕೊಟ್ಟಿರಲಿಲ್ಲ ಅನಿಸುತ್ತೆ ಅಲ್ವಾ. ಸೊ ಎಲ್ಲ ಡಿಸಿಷನ್ಸು ನಾನೇ ಮಾಡಿರೋದು. ಅಂದರೆ ಫ್ರಮ್ ನಾಮಿನೇಷನ್ಸಿಂದ ಹಿಡಿದು ಇದು ಮಾಡೋದು, ಏನು ಹೇಳಿ, ಟೀಮ್ಸ್ ಡಿವೈಡ್ ಮಾಡೋದು, ಮತ್ತು ಉಸ್ತುವಾರಿ ಮಾಡೋದು, ಕೊನೆಗೆ ಕ್ಯಾಪ್ಟನ್ಸಿ ರನ್ನಲ್ಲಿ ಯಾರ್ಯಾರು ನೀಡಬೇಕು ಎಲ್ಲ ಡಿಸಿಷನ್ಸ್ ನಾನೇ ಮಾಡಿರೋದು. ಅದೇನಾಯಿತು ಅಂದರೆ ಡಿಸಿಷನ್ ಫೆಟೀಕ್ ಅಂತ ಕಿಕ್ಕೇನಾಗುತ್ತೆ ಒಂದು ಪಾಯಿಂಟ್ ಆದಮೇಲೆ. ಅಂದರೆ ನೀವು ತುಂಬ ಡಿಸಿಷನ್ಗಳು ತೊಗೋತಾ ಇದ್ದರೆ ನಿಮ್ಮ ಬ್ರೈನ್ ಒಂದು ಪಾಯಿಂಟ್ ಆದಮೇಲೆ ಆಮೇಲೆ ಭಯಂಕರ ಸ್ಟ್ರೆಸ್ ಇತ್ತು, ನೀವೇ ನೋಡಿದ್ದೀರ. ಅಂದರೆ ನಾನು ಒಪ್ಕೊಂಡಂಗೆ ಆಮೇಲೆ ಯಾರೂ ನನ್ನ ಓಟಾಗಿ ಕ್ಯಾಪ್ಟನ್ ಮಾಡಿರಲಿಲ್ಲ, ಆಯಿತಾ. ನಾನು ನನ್ನ ಸಾಮರ್ಥ್ಯದ ಮೇಲೆ ಕ್ಯಾಪ್ಟನ್ ಆಗಿದ್ದೆ, ಅದಕ್ಕೊಂದಷ್ಟು ಜನ ಹೆಲ್ಪ್ ಮಾಡಿದರು ಅಷ್ಟೇ. ಬಟ್ ನಾನು ಜನಪ್ರತಿನಿಧಿ ಅಲ್ಲ. ಅಲ್ಲಿ ಓಟಾಗಿ ಕ್ಯಾಪ್ಟನ್ ಮಾಡಬೇಕು ಅಂದಿದ್ರೆ ನಾನು 100% ಆಗ್ತಾ ಇರಲಿಲ್ಲ, ಬೇರೆ ಯಾರೋ ಆಗಿರೋರು. ಬಟ್ ನಾನು ಟೀಮ್ಸ್ ಡಿವೈಡ್ ಮಾಡಿದ್ದು ಬಯಾಸ್ಡ್ ಆಗಿತ್ತು, ಹೌದು. ನಾನು ಯಾರ್ಯಾರನ್ನ ಸೇವ್ ಮಾಡಬೇಕು ನನ್ನ ಫ್ರೆಂಡ್ಸನ್ನೇ ಸೇವ್ ಮಾಡಿದ್ದು. ನಾನು ವಿನಯ್ನ, ನಮ್ರತನ್ನ, ತುಕಾಲಿ ಅವ್ರನ್ನ ಮತ್ತು ವರ್ತೂರ್ ಅವ್ರನ್ನ ಸೇವ್ ಮಾಡಿದೆ. ವರ್ತೂರ್ ನನ್ನ ಫ್ರೆಂಡ್ ಆಗಿರಲಿಲ್ಲ, ಬಟ್ ಅವರಲ್ಲಿ ಏನೋ ನೋಡಿ ನಾನು ಸೇವ್ ಮಾಡಿದೆ. ಬಟ್ ನಾನು ಉಸ್ತುವಾರಿ ಮಾಡಿರೋದು ಫೇರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಅಂದರೆ ಫಸ್ಟ್ ಗೇಮಲ್ಲೂ ನನ್ನ ಫ್ಲ್ಯಾಗ್ಸನ್ನು ಕೌಂಟ್ ಮಾಡಿ ಯಾರು ಜಾಸ್ತಿ ಫ್ಲ್ಯಾಗ್ಸ್ ಇದೆ ಅಂತ ಹೇಳ್ಬಿಟ್ಟು ಆಪೋಸಿಟ್ ಟೀಮ್ಗೆ ಕೊಟ್ಟೆ. ತುಕಾಲಿ ಅವ್ರು ಹೇಳಿದ್ರು, ನಿನ್ನ ಹತ್ರ ದ್ವಿಪಟ್ಟು ಅಧಿಕಾರ ಇದೆ, ನೀನು ಯಾರನ್ನು ಬೇಕಾದರೂ ವಿನ್ನರ್ ಅಂತ ಅನೌನ್ಸ್ ಮಾಡ್ಬೋದು, ನಮ್ಮನ್ನು ಮಾಡಬೇಕಾಯ್ತು ನೀನು, ಅವ್ರು ನೀನು ಏನೇ ಮಾಡಿದ್ರು ಅವ್ರು ನಿನ್ನ ಮೆಚ್ಕೊಳ್ಳಲ್ಲ ಅಂತ ಹೇಳಿದ್ರು. ಬಟ್ ನಾನು ಆ ಮೂಮೆಂಟಲ್ಲಿ ಫೇರ್ ಆಗಿರಬೇಕಾಯ್ತು, ನಾನು ಫೇರ್ ಆಗಿದ್ದೆ. ಸೆಕೆಂಡ್ ಇನ್ನೊಂದು ಟಾಸ್ಕಲ್ಲಿ, ನೀರೆರ್ಚೋ ಟಾಸ್ಕಲ್ಲಿ ನಾನು ಆದಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಒಂದು ರಾಂಗ್ ಡಿಸಿಷನ್ ಏನು ತೊಗೊಂಡೆ ಅಂದರೆ, ನಾನು ಸೋಪ್ ವಾಟರ್ನ ಅಲೌ ಮಾಡಬಾರ್ದಾಗಿತ್ತು, ಆಯಿತಾ. ಬಿಕಾಸ್ ಬಿಗ್ ಬಾಸ್ ಕ್ಲಿಯರಾಗಿ ಮೆನ್ಷನ್ ಮಾಡಿದರು ದಟ್ ಕಣ್ಣಿಗೆ, ಉಸಿರಾಟಕ್ಕೆ, ಆರೋಗ್ಯಕ್ಕೆ ಹಾನಿಕಾರವಾದ ಪದಾರ್ಥಗಳನ್ನು ಯೂಸ್ ಮಾಡಬಾರ್ದು ಅಂತ. ಬಟ್ ಏನು ಮಿಸ್ಟೇಕ್ ಆಯಿತು, ಸೋಪ್ ವಾಟರ್ ಯೂಸ್ ಮಾಡಿದ್ರು, ಪವಿಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ, ವರ್ತೂರ್ಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಪವಿಗೆ 1.5 ಗಂಟೆ ನೀರಲ್ಲಿ ಎರ್ಚಿದ್ದಾರೆ, ಹೊಡೆದಿದ್ದಾರೆ, ಸೋಪ್ ವಾಟರ್ ಹಾಕಿದ್ದಾರೆ, ತಲೆ ಮೇಲೆ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ವರ್ತೂರ್ಗೂ 1 ಅವರ್ ಹೊಡೆದಿದ್ದಾರೆ, ಏನಷ್ಟು ಪ್ರಾಬ್ಲಮ್ ಆಗಲಿಲ್ಲ. ಸೊ ಸೆಕೆಂಡ್ ಟೈಮ್ ಏನಾಯಿತು, ಅವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗಲಿಲ್ಲಲ್ಲ, ಮಾರನೇ ದಿನವೂ ಆರಾಮಾಗಿದ್ರು, ಅವ್ರ ಐಸೆಟ್ ಎಲ್ಲ ನಾರ್ಮಲ್ ಆಗಿತ್ತು. ಸೊ ನಾನು ಸೋಪ್ ವಾಟರ್ ಓಕೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸಂಗೀತ ಮತ್ತು ಪ್ರತಾಪ್ಗೆ ತುಂಬ ಪ್ರಾಬ್ಲಮ್ ಆಗೋಯ್ತು. ಅಂದರೆ ಅವ್ರಿಗೆ ಇಲ್ಲೆಲ್ಲ ಕಣ್ಣಲ್ಲೆಲ್ಲ ಸಿಗಾಕೊಂಡು. ಬಟ್ ಪವಿ ಮತ್ತು ವರ್ತೂರ್ ಅವ್ರಿಗೆ ಇನಿಷಿಯಲಿನೇ ಸೋಪ್ ವಾಟರ್ ಸ್ಟಾರ್ಟ್ ಆಗಲಿಲ್ಲ, ಫಸ್ಟ್ ನೀರಲ್ಲಿ ಶುರು ಮಾಡಿದ್ರಲ್ವಾ, ಆಮೇಲೆ ಸೋಪ್ ಡಿಟರ್ಜೆಂಟ್ ಹಾಕಿ ಆಮೇಲೆ ಅದು ಸೋಪ್ ನೀರಾಗಿದ್ದು. ಬಟ್ ಇವ್ರಿಗೆ ಸ್ಟಾರ್ಟಿಂಗಿಂದನೇ ಸೋಪ್ ವಾಟರ್ ಸ್ಟಾರ್ಟ್ ಇಲ್ಲ, ಅವರು ಸ್ಟಾರ್ಟಿಂಗಲ್ಲಿ ಬರೀ ನೀರು ಹೊಡೆದ್ರು, ಆಮೇಲೆ ಬಟ್ ಸೋಪ್ ವಾಟರ್ ಹಾಕಿದ್ರು, ಅದು ಒಂದಷ್ಟು ಹೊಡೆದ್ರು. ಬಟ್ ಡ್ಯೂರೇಷನ್ ವಾಸ್ ಮಚ್ ಲಾಂಗರ್, 1.5 ಗಂಟೆ ಹೊಡೆದಿದ್ದಾರೆ. ಸಂಗೀತಾಗೆ ನನ್ನ ಪ್ರಕಾರ ಹೊಡೆದಿರೋದು 10 to 15 minutes. ಬಟ್ ಸ್ಟಾರ್ಟಿಂಗಿಂದಾನೇ ಸೋಪ್ ವಾಟರ್ ಹೊಡೆದಿದ್ದಾರೆ 10 to 15 minutes. ಆ್ಯಂಡ್ ಕ್ವಾಂಟಿಟಿನೂ ಜಾಸ್ತಿ ಆಯಿತು. ನೋಡಿ, ಅದೆಲ್ಲ ಡಿಸೈಡ್ ಮಾಡೋಕ್ಕಾಗಲ್ಲ, ನಾನು ಅದನ್ನು ಹೇಳೋಕ್ಕೂ ಆಗಲ್ಲ. ಅಂದರೆ ಅವ್ರಿಷ್ಟು ಯೂಸ್ ಮಾಡಿದ್ರು, ನೀವಿಷ್ಟು ಯೂಸ್ ಮಾಡಿ ಅಂತ. ಆ್ಯಂಡ್ ಪ್ರತಾಪ್ಗೆ ನನ್ನ ಪ್ರಕಾರ ಒಂದು 5 to 7 ನಿಮಿಷ ಹೊಡೆದಿರ್ಬೋದು. ನಾನು ಪವಿನ ಎಷ್ಟು ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನೋ, ಸಂಗೀತನೂ ಅಷ್ಟೇ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ಅಲ್ಲಿ ನೋಡಿದ್ರೆ ನಾನು ಅಲ್ಲಿ ಹೋಗಿ ಇದು ಮಾಡ್ತಾ ಇದ್ದೀನಿ, ನಾನು ಆಲ್ಮೋಸ್ಟ್ ಐ ಆಮ್ ಪ್ಲೀಡಿಂಗ್, ನಿಲ್ಲಿಸಿ ಮಾಡಬೇಡಿ ಅಂತ. ಫಸ್ಟ್ ಟಾಸ್ಕಲ್ಲಿ ನನಗೆ ಸಂಗೀತ ನೀರು ಎರ್ಚಿದ್ರು,
ಬಟ್ ನಾನು ಫುಲ್ ಒದ್ದೆ ಆಗಿರಲಿಲ್ಲ. ಸೆಕೆಂಡ್ ಟಾಸ್ಕಲ್ಲಿ ಫುಲ್ ಒದ್ದೆ ಆಗಿದ್ದೀನಿ ನಾನು ಟಾಪ್ ಟು ಬಾಟಮ್. ನಾನು ಹೋಗಿ ಸ್ನಾನ ಮಾಡಿದ್ದೀನಿ. ನಾನು ಒಬ್ಬ ಉಸ್ತುವಾರಿಯಾಗಿ ನಾನು ಅಲ್ಲಿ ಎಷ್ಟು ಒಬ್ಬ ಕಂಟೆಸ್ಟೆಂಟ್ನ ಒಬ್ಬರು ಪ್ಲೇಯರ್ಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಬಟ್ ನಾನು ಹೇಳ್ದಂಗೆ ನನ್ನ ಶಕ್ತಿ ಏನಿತ್ತು ಅಷ್ಟು ಮಾಡಿದ್ದೀನಿ, ಬಟ್ ನನ್ನ ಶಕ್ತಿ ಅಲ್ಲಿ ಸಾಕಾಗಲಿಲ್ಲ. ಅಂದರೆ ನನಗೆ ಆ ರೆಸ್ಪಾನ್ಸಿಬಿಲಿಟಿ ಅಷ್ಟು ಪವರ್ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರಲಿಲ್ಲ ಅನಿಸುತ್ತೆ. ಆ್ಯಂಡ್ ಸುದೀಪ್ ಸರು ಹೇಳಿದ್ರು, ಆ ಕಾಂಪೌಂಡಲ್ಲಿ ಆ ಟಾಸ್ಕನ್ನ ಯಾರಾದರೂ ಅಂದರೆ ನಿಲ್ಲಿಸ್ಬೋದು ಆಗಿತ್ತು ಅಂದರೆ ನಿನ್ನ ಹತ್ರ ಪವರ್ ಇತ್ತು, ನೀನು ಪ್ರೊಟೆಕ್ಟ್ ಮಾಡ್ಬೋದಾಗಿತ್ತು, ನೀನು ಅಲ್ಲಿ ಫೇಲ್ ಆಗಿದೆಯಾ ಅಂತ. ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಆ್ಯಂಡ್ ನಾನು ಹಿಂದಿನ ಒಂದು ಟಾಸ್ಕ್ ರದ್ದು ಮಾಡಿದ್ದೆ. ಯಾವಾಗ ಕಾರ್ತಿಕ್ ಮತ್ತು ವಿನಯ್ದು ಅವರು ಅವತ್ತು ಹೊಡೆದಾಡಿದ್ದಿದ್ರೆ ಬೇರೆಯೇ ಆಗಿರೋದು. ಇಬ್ಬರು ಭಯಂಕರ ಅಗ್ರೆಷನಲ್ಲಿದ್ದರು. ನಾನು ಆದಷ್ಟು ತಡೆದಿದ್ದೀನಿ ವಿನಯ್ನ. ಆ್ಯಂಡ್ ನಾವು ಕಾರ್ತಿಕನ್ನ ಅಟ್ಯಾಕ್ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಹೇಳಿದ್ರು ದ್ಯಾಟ್ 4-5 ಜನ ನನ್ನ ಅಟ್ಯಾಕ್ ಮಾಡೋಕ್ಕೆ ಬಂದರು ಅಂತ. ನಾನು ವಿನಯ್ನ ಹಿಂಗೆ ಇಟ್ಕೊಂಡು ಹೋಗಿರೋದು. ಅಟ್ಯಾಕ್ ಮಾಡೋರು ಹಿಂಗೆ ಹೋಗ್ತಾರಲ್ವ, ನಾನು ವಿನಯ್ ಅಕಸ್ಮಾತ್ ಏನಾದರೂ ಇದು ಮಾಡಿದ್ರೆ ಹೊಡೆದ್ಬಿಡ್ತಾರೆ ಅಂತ ಮೈಕಿನೂ ಕರೆದು ಬಾ ಮೈಕಿ ಇಲ್ಲಿ ನಿಂತ್ಕೋ ಅಂತ ಇದು ಮಾಡಿ ನಾನು ಕಾರ್ತಿಕನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಆವಾಗ ಹೋಗಿ ರದ್ದು ಮಾಡಿದೆ ನಾನು. ಬಿಗ್ ಬಾಸ್ ಇದನ್ನು ಮತ್ತೆ ಫರ್ದರ್ ತೊಗೊಂಡೋದ್ರೆ ಹೆವಿ ವೈಲೆನ್ಸ್ ಆಗುತ್ತೆ ಅಂತ ರದ್ದು ಮಾಡಿದೆ. ಸೊ ನೆಕ್ಸ್ಟ್ ಟಾಸ್ಕು ಇದನ್ನು ನಾನು ರದ್ದು ಮಾಡೋ ಪವರ್ ಇರಲಿಲ್ಲ. ಬಿಕಾಸ್ ಬಿಗ್ ಬಾಸ್ ಕನ್ಫೆಷನ್ ರೂಮ್ ಕರೆದು ಹೇಳಿದ್ರು, ಸ್ನೇಹಿತ ನೀವು ರದ್ದು ಮಾಡೋ ಅಧಿಕಾರ ನಿಮಗಿಲ್ಲ ಅಂತ. ಆ್ಯಂಡ್ ಆ ಇದರಲ್ಲಿ ಆಮೇಲೆ ಬಿಗ್ ಬಾಸೇ ರದ್ದು ಮಾಡಿದ್ರು ಅದನ್ನು. ಬಿಕಾಸ್ ಇಟ್ ಗಾಟ್ ಟು ವೈಲೆಂಟ್. ಆ್ಯಂಡ್ ನನಗೆ ಆ ಗಿಲ್ಟ್ ಇನ್ನೂ ಇದೆ ದ್ಯಾಟ್ ನನಗೆ ಉಸ್ತುವಾರಿಲಿ ನನ್ನ ಕ್ಯಾಪ್ಟನ್ಸಿಲಿ ಇಬ್ಬರು ಕಣ್ಣು ಇಂಜೂರ್ ಆಗಿದೆ. ಆಮೇಲೆ ಯಾರು ಏನೇ ಹೇಳಲಿ ಅಂದರೆ ಮಿಕ್ದವ್ರು ಏನೇ ಹೇಳಲಿ, ಜನ ಏನೇ ಹೇಳಲಿ, ನನಗೆ ಗೊತ್ತಿರುತ್ತಲ್ವ ಅಂದರೆ ನಾನು ಏನು ಮಾಡಿದ್ದೀನಿ ಅಂತ. ಸೊ ನನಗೆ ಆ ಗಿಲ್ಟ್ ಇನ್ನೂ ಇದೆ. ಆ್ಯಂಡ್ ಅವ್ರ ಕಣ್ಣು ಪ್ರಾಬಬ್ಲಿ ಹೀಲ್ ಆಗೋ ತನಕ ನನಗೆ ಆ ಗಿಲ್ಟ್ ಇರುತ್ತೆ. ನಾನು ಸಂಗೀತಾಗೂ ಹೋಗಿ ಕೇಳಿದ್ದೀನಿ, ಐ ಆಮ್ ರಿಯಲಿ ಸಾರಿ ಸಂಗೀತ, ನಾನು ನಿಮ್ಮ ಪ್ರೊಟೆಕ್ಟ್ ಮಾಡಬೇಕಾಗಿತ್ತು, ಟ್ರೈ ಮಾಡಿದೆ, ಬಟ್ ನನ್ನ ಪ್ರಯತ್ನ ಅಲ್ಲಿ ಸಾಕಾಗಿಲ್ಲ. ನಾನು ಇನ್ನೂ ಸ್ಟ್ರಾಂಗಾಗಿ ವಿನಯ್ ಆ್ಯಕ್ಚುಲಿ ಅವ್ರು ಇನ್ನೂ ಜೋರಾಗಿ ಹೊಡಿತಾಯಿದ್ರು. ದ ಫೋರ್ಸ್ ವಿನಯ್ ಮತ್ತು ಮೈಕಲ್ ಫೋರ್ಸ್ ತುಂಬ ಜಾಸ್ತಿ ಇದೆ ಆಯಿತಾ. ನಾನು ಆ ಫೋರ್ಸನ್ನು ಕಮ್ಮಿ ಮಾಡಿದ್ದೀನಿ. ಜಾಸ್ತಿ ಫೋರ್ಸಲ್ಲಿ ಹೊಡಿತಾ ಇದ್ದೀರಾ ಕಮ್ಮಿ ಮಾಡಿ ಅಂತ. ಬಟ್ ವಾಟ್ ಎವರ್, ನಾನು ಇಲ್ಲಿ ಏನೇ ಜಸ್ಟಿಫಿಕೇಷನ್ ಕೊಟ್ಟರು ಅವರಿಬ್ಬರು ಕಣ್ಣು ಇಂಜುರಿ ಆಗಿರೋದಾಗಿದೆ ಆಯಿತಾ. ತನಿಷಾ ಯಾವುದೋ ಒಂದು ಪಾಯಿಂಟಲ್ಲಿ ಹೇಳ್ತಾರೆ, ನಾನು ಜೋರಾಗಿ ಹೊಡೆದ್ರೆ ಅವ್ರ ಕಣ್ಣಿಗೆ ಏನಾದರೂ ಆದರೆ ರೆಸ್ಪಾನ್ಸಿಬಿಲಿಟಿ ನಾನು ತೊಗೋತೀನಿ ಅಂತ. ಯಾರೂ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕಾಗಲ್ಲ. ಒಬ್ಬ ಮನುಷ್ಯಂಗೆ ಇಂಜುರಿ ಆದರೆ ಇಂಜುರಿನೇ, ನಾವು ಅವ್ರಿಗೆ ಇಟ್ಬಿಟ್ಟು ಹೀಲ್ ಮಾಡೋಕ್ಕೆ ನಾವೇನು ಪವಾಡ ಪುರುಷರಲ್ಲ. ಸೊ ಅದೊಂದೇ, ಇನ್ನೇನು ಇಲ್ಲ ಅನಿಸುತ್ತೆ. ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ ಅನಿಸುತ್ತೆ ಆ ವಿಷಯದಲ್ಲಿ.